ಓಂ ಆತ್ಮೀಯ ಬಂಧುಗಳೇ, ಒಬ್ಬ ಜ್ಯೋತಿಷದಲ್ಲಿ ಅವನು IAS ಆಫೀಸರ್ ಆಗಬೇಕಂದ್ರೂ, IPS ಅಧಿಕಾರಿ ಆಗಬೇಕಂದ್ರೂ, ಅಥವಾ ಸೈಂಟಿಸ್ಟ್ ಆಗಬೇಕಂದ್ರೂ, ಅಥವಾ ಡಾಕ್ಟ್ರ್ ಆಗಬೇಕಂದ್ರೂ, ಹಲವಾರು ಬುಕ್ಗಳು ಬರೆಯತಕ್ಕಂಥ ಸಾಹಿತ್ಯ ಮತ್ತು ಸಂಗೀತ ಆಗಬೇಕಂದ್ರೂ ಗ್ರಹಗಳು ಹೇಗಿರ್ಬೇಕಂತಂತ ಒಬ್ಬನ ಜಾತಕನ ಇಟ್ಕೊಂಡು ಅದನ್ನು ನೋಡಿ ಅವನು ಎಂಥ ಅಧಿಕಾರಿ ಆಗ್ಬೋದು, ಯಾವ ಥರ ಬಾಳ್ಬೋದು ಅಂತನ ತಿಳಿಬೋದು. ಅದು ಹೇಗೆಂದರೆ, பொன்னவனும் ஜேரவனும் புதனும் கூடி பொன்னவனும் ಗುರು ಏಳವನು ಮಿಥುನ ಲಗ್ನವಾಗಿದ್ದರು, ಮಿಥುನದಲ್ಲಿ ಬುಧ ಇದ್ದನು, ಧನಸ್ಸಿನಲ್ಲಿ ಗುರು ಇದ್ದನು. பொன்னவனும் ஜேசவனும் புதனும் கூடி ಕೇಂದ್ರ ತ್ರಿಕೋಣಸ್ಥಾನದಲ್ಲಿದ್ದನು. ಮನವನ್ ಸಭೆಯೇರವಲ್ಲ ಪಂಡಿತನು ಅವನು ಮಹಾಜ್ಞಾನಿ. ಅವನು ರಾಜರಿಗೆಲ್ಲ ಬುದ್ಧಿ ಹೇಳತಕ್ಕಂಥವನು. ರಾಜರಿಂದ ಈಗಿನ ಕಾಲದ MLA MP ಗಳಿಗೆ ಪ್ರಧಾನಿಗೆಲ್ಲ ಬುದ್ಧಿ ಹೇಳತಕ್ಕಂಥವನು. மற்றும் தன் சொன்ன முறைப்படி ತನದು ಮನೆ ತನ್ನ ಕುಟುಂಬದಲ್ಲಿನೂ ಆಚೆಗಳನ್ನು ಇವನ ಗೌರವ ತುಂಬ ಕೀರ್ತಿವಂತನಾಗುತ್ತೆ. ಅದು ಹೇಗೆಂದರೆ, ಲಗ್ನಾಧಿಪತಿ ಮಿಥುನ ಲಗ್ನವಾಗಿದ್ದರು, ಅಥವಾ ಜ್ಯೋತಿಷನಲ್ಲಿ ಹೇಗೆ ಇರಬೇಕು, ಕೇಂದ್ರಾಧಿಪತಿ ಆಗಿರು ಗುರು. ಏಕೆಂದರೆ ಗುರು ಸ್ವಚ್ಛ ಧನಸ್ಸಿನಿಂದ 5ನೇ ಮನೆ ಮೇಷವನ್ನು ನೋಡ್ತಾನೆ. ಅದೇ ಮಿಥುನಕ್ಕೆ 11 ಲಾಭಾಧಿಪತಿ ಆಗ್ತಾನೆ. ನಂತರ ಗುರುನು ನೋಡ್ತಾನೆ ಮಿಥುನ 7ನೇ ಮನೆ ಆಗಿ 9ನೇ ಮನೆ ಆಗಿ ತಿರ್ಗಾ. ಏಕೆಂದರೆ ಗುರು ಎಲ್ಲೇ ನೋಡ್ತಾನಂದರೆ 3ನೇ ಧೈರ್ಯಸ್ಥಾನ. ಅದರಿಂದ ಅವನೇನಾಗ್ತಂದರೆ ಬಹಳ ಬುದ್ಧಿವಂತನು, ಜನರಿಗೆ. ಪೊನ್ನವನು ಗುರು, ಪೊನ್ನವನೆಂದರೆ ಗುರು. ಏಳವನು ಏಳಕಧಿಪತಿ ಬುಧನು. பொன்னவனும் ஏழவனும் புதனும் ಕೂಡಿ ಪೊರಿಂದಿಯ ಮನೆ ನಿற்ಕಿಲ್ ಅವರ ಸ್ಥಾನದಲ್ಲಿ ಅವರ ಸ್ವಂತ ಮನೆ ಇರುತ್ತೆ. ಮನ್ನವನ್ ಅಂತ ಜಾತಕನ ಯಂತ್ರ. ಮನ್ನವನ್ ಸಭೆಯೇರವಲ್ಲ ಪಂಡಿತನು. ತುಂಬ ಜನಗಳಿಗೆಲ್ಲ ಅವನು ಈ 5 ವೇನಲ್ಲಿ ಒಂದು ಜ್ಯೋತಿಷನಲ್ಲಿ ಹೋಗ್ಬೋದು, ಇಲ್ಲಾಂದರೆ ಡಾಕ್ಟ್ರ್ ಆಗ್ಬೋದು, ಇಲ್ಲಾಂದರೆ IAS ಬರಿಬೋದು, ಇಲ್ಲ IPS ಬರಿಬೋದು, ಅಲ್ಲ ಕವಿಗಳು ಬರಿಬೋದು. ಜ್ಞಾನವಂತನಾಗಿ ಬುಕ್ಕುಗಳೆಲ್ಲ ಬರಿಬೋದು. ಇಂಥ ಮಹಾಭಾಗ್ಯ ಇರುತ್ತೆ ಜ್ಯೋತಿಷನಲ್ಲಿ. ಅದನ್ನು ಅರ್ಥ ಮಾಡಿ, ಜ್ಯೋತಿಷ ಇನ್ನೂ ಹಲವಾರನ್ನ ಒಂದೊಂದಾಗಿ ಹೇಳ್ತಾ ಇರ್ತೀನಿ. ಒಬ್ಬರು ಸುಮ್ಮನೆ ನಡೆಯಾಗಲೇ ಅದ್ರ ಬಗ್ಗೆ ಜ್ಯೋತಿಷ ಹೇಳ್ಬೋದು. ಹೆಣ್ಣಾಗಲಿ ಗಂಡಾಗಲಿ ಇವನು ಹೆಂಗೆ ಯಾವ ವಯಸ್ಸಿನಲ್ಲಿ ಹೇಗೆ ಬದುಕ್ತಾನೆ ಎಂಬುದನ್ನು ಒಂದೊಂದಾಗಿ ಮುಂದಕ್ಕೆ ತಿಳಿಸ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.